ಪರಮಪೂಜ್ಯ ಜಗದ್ಗುರು ಶ್ರೀ ಶ್ರೀ ಡಾಕ್ಟರ್ ನಿರ್ಮಲಾನಂದ ಮಹಾಸ್ವಾಮೀಜಿಯವರ ದಿವ್ಯ ಸಾನ್ನಿಧ್ಯದಲ್ಲಿ, ಪರಮಪೂಜ್ಯ ನಂಜಾಪುರ ಸ್ವಾಮೀಜಿಯವರ ಸಾನ್ನಿಧ್ಯದಲ್ಲಿ, ರಾಜ್ಯ ವಕೀಲರ ಸಂಘದ ಅಧ್ಯಕ್ಷರಾದ ಎಲ್ಲ ಪದಾಧಿಕಾರಿಗಳ ಸಮಕ್ಷಮದಲ್ಲಿ, ಸಮುದಾಯದ ರಾಜಕೀಯ ಮುಖಂಡರ ಸಮಕ್ಷಮ ಇದು ಬಹಳಷ್ಟು ಚರ್ಚೆಯನ್ನು ಮಾಡಿ ಕರ್ನಾಟಕ ರಾಜ್ಯ ಸರ್ಕಾರ ಮತ್ತು ನಿರ್ಮಲ ಆಯೋಗ ಏನು 2025ರ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಮಾಡಲಿಕ್ಕೆ ಹೊರಟಿದೆ. ಅದಕ್ಕೆ ತುಂಬಾ ಸ್ವಾಗತವನ್ನು ನಾವು ಕೂಡ ಕೋರುತ್ತೇವೆ ಅನ್ನೋ ಅಭಿಪ್ರಾಯ ವ್ಯಕ್ತಪಡಿಸಲಾಗಿದೆ. ಆದರೆ ಈ ಸಮೀಕ್ಷೆಯನ್ನು ಮಾಡುವಂತಹ ಒಂದು ಹಂತದಲ್ಲಿ ನಮ್ಮ ಸಮುದಾಯದ ಅನೇಕ ವಿದ್ಯಾರ್ಥಿಗಳಲ್ಲಿ ಯಾವ ಜಾತಿಯ ಹೆಸರನ್ನು ನಮೂದು ಮಾಡಬೇಕು ಅನ್ನೋದು ತೊಂದರೆ ಇರೋದ್ರಿಂದ ಅದರ ಬಗ್ಗೆ ಹೆಚ್ಚಿನ ತೀರ್ಮಾನ ತೆಗೆದುಕೊಳ್ಳಲಿಕ್ಕೆ ಒಂದು ಚರ್ಚೆಯನ್ನು ಮಾಡುವ ಸಂದರ್ಭದಲ್ಲಿ ಎಲ್ಲ ರಾಜಕೀಯ ಮುಖಂಡರು ಪೂಜೆ ಎಲ್ಲರೂ ಕೂಡ ಒಕ್ಕಲಿಂದ ತೀರ್ಮಾನ ಮಾಡಿದ್ದು ಒಕ್ಕಲಿಗ ಜಾತಿಯ ಹೆಸರನ್ನೇ ಕಾನೂನು 9ರಲ್ಲಿ ನಮೂದು ಮಾಡಬೇಕು. ಕೆಲವು ಕಡೆ ಅವರ ಅಸ್ಮಿತೆ ಉಳಿಸಿಕೊಳ್ಳಿಕ್ಕೋಸ್ಕರ ಅಗತ್ಯ ಇದ್ದರೆ ಮಾತ್ರ ಒಬ್ಬ ಜಾತಿ ಕಾನೂನಲ್ಲಿ ಅವರು ಹೋರಾಟವನ್ನು ರಚನೆ ಮಾಡಬೇಕು ತೀರ್ಮಾನ ಮಾಡಲಾಯಿತು. ನಾವು ಮಾನ್ಯ ಮುಖ್ಯಮಂತ್ರಿಗಳಿಗೆ ಮತ್ತು ಮಾನ್ಯ ಉಪಮುಖ್ಯಮಂತ್ರಿಗಳಿಗೆ ಈ ಸಭೆಯಲ್ಲಿ ವಿನಂತಿಯನ್ನು ಮಾಡಿಕೊಂಡ್ವಿ. ಕಾರಣ ಎಲ್ಲರೂ ಕೂಡ ಕೃಷಿ ಕೆಲಸ ಮಾಡ್ತಾ ಇದೆ, ದಸರಾ ಕಾರ್ಯಕ್ರಮ ನಡೀತಾ ಇದೆ, ನವರಾತ್ರಿ ಉತ್ಸವ ಕಾರ್ಯಕ್ರಮ ನಡೀತಾ ಇದೆ. ಹಾಗಾಗಿ ತರಾತುರಿಯಲ್ಲಿ ಈ ಒಂದು ಸಮೀಕ್ಷೆ ಮಾಡಲಿಕ್ಕೆ ಹೊರಟ್ರೆ ಮುಂದಿನ ದಿನಗಳಲ್ಲಿ ಅಂಕಿಅಂಶ ಇರಬಹುದು, ಜಾತಿಗಳ ಮಧ್ಯೆ ಸಮಸ್ಯೆಗಳಾಗಬಹುದು. ಅದಕ್ಕೋಸ್ಕರ ದಯಮಾಡಿ ಮಾನ್ಯ ಮುಖ್ಯಮಂತ್ರಿಗಳು ಒಂದು ಒಳ್ಳೆಯ ತೆರೆದ ಹೃದಯದಿಂದ ಅವಕಾಶ ಮಾಡಿಕೊಟ್ಟು ಕನಿಷ್ಠ 60 ದಿನ ಕೂಡ ನಾವು ಮುಂದೂಡಬೇಕು ಅಂತೇಳಿ ಪ್ರಾರ್ಥನೆಯನ್ನು ಕೂಡ ಮಾಡಿದ್ದೇವೆ ನಮ್ಮ ಎಲ್ಲ ಸಮುದಾಯದ ಪರವಾಗಿ. ಅದೇ ರೀತಿ ನಾವು ಕೆಳಮಟ್ಟದಲ್ಲಿ ಅನಕ್ಷರಸ್ಥ ಸಮುದಾಯ ಇರೋದ್ರಿಂದ ಅವರಿಗೆ ಹೇಗೆ ಮೆನ್ಷನ್ ಮಾಡಬೇಕು, ಹೇಗೆ ಪಾರ್ಟಿಸಿಪೇಟ್ ಮಾಡಬೇಕು, ನೀವು ಮನೆಗಳಿಗೆ ಬಂದಾಗ ಗಣಿತರಿಗೆ ಹೇಗೆ ಸಹಾಯ ಮಾಡಬೇಕು ಅನ್ನೋದು ಅವಕಾಶವನ್ನು ತಿಳಿಸಬೇಕಾಗಿರೋದ್ರಿಂದ ಇನ್ನಷ್ಟು ಚರ್ಚೆಯನ್ನು ಮಾಡಲಿಕ್ಕೆ ಅವಕಾಶ ಇರೋದ್ರಿಂದ ನೀವೇ 15 ದಿನಗಳಿಗೆ ಮಾಡ್ತೀವಿ ಅಂತ ಹೇಳಿ ಒಂದು ಟೈಮ್ ಲೈನ್ ಹಾಕೊಂಡಿದ್ದೀನಿ. ಇದನ್ನು ಮಾಡಲಿಕ್ಕೆ ಅವಕಾಶ ಆಗೋದಿಲ್ಲ. ಮತ್ತೆ ಮುಂದೂಡೋದ್ರಿಂದ ಅನೇಕ ತೊಂದರೆಗಳು ಎಂಟಾಗಿರ್ತವೆ. ಅದಕ್ಕೋಸ್ಕರ ಅಟೇ ಸ್ಟೇಜ್ ಇದನ್ನ ಬಹಳಷ್ಟು ಕನಿಷ್ಠ 45 ದಿನಗಳು ಈ ಒಂದು ಅವಧಿ ನೀಡಬೇಕಾಗುತ್ತೆ. 60 ದಿನಗಳು ಮುಂದೂಡಿದ ನಂತರ 45 ದಿನಗಳಾದ್ರೂ ಕೂಡ ಗಣಕರಿಗೆ ಕೊಡಬೇಕಾಗುತ್ತೆ. ಇಲ್ಲಾಂದ್ರೆ ಗಣಿತಗಾರರು ಗೊಂದಲ ಮಾಡಿಕೊಂಡು ಯಾವ ಕಾಲಕ್ಕೆ ಏನೋ ಎಂಟ್ರಿ ಮಾಡಿ ಒಂದು ಏನಾದರೂ ಸಮಸ್ಯೆ ಮಾಡುವಂತ ಸಂದರ್ಭ ಇರುತ್ತೆ. ಅದಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತೇಳಿ ಪರಮಪೂಜ್ಯ ಕೂಡ ನೇತೃತ್ವದಲ್ಲಿ ಒಂದು ತೀರ್ಮಾನವನ್ನು ಕೂಡ ಮಾಡಲಾಗಿದೆ. ಇದು ನಮ್ಮ ವೈಯಕ್ತಿಕ ಅಭಿಪ್ರಾಯ. ಧನ್ಯವಾದ. ಸಮುದಾಯದ ಎಲ್ಲ ಅಗ್ರಗಣ್ಯ ನಾಯಕರು ಮತ್ತು ಸಂಘ ಸಂಸ್ಥೆಗಳ ಮುಖಂಡರ ಸಮ್ಮುಖದಲ್ಲಿ ಕೇಂದ್ರ ವಕೀಲರ ಸಂಘದ ಮುಖಂಡರಲ್ಲಿ ಮಹಾಸ್ವಾಮಿಗಳ ಸಾನ್ನಿಧ್ಯದಲ್ಲಿ ಸುದೀರ್ಘವಾಗಿ ಎಲ್ಲರ ಭಾವನೆಗಳನ್ನ ಹೇಳಿಕೊಳ್ಳುವಂತ ಮತ್ತು ಕೇಳಿಸಿಕೊಳ್ಳುವಂತ ಕಾರ್ಯ ಆಯಿತು. ಅದರ ಒಟ್ಟು ಫಲಿತಾಂಶ ಮಾನ್ಯ ಕೇಂದ್ರ ವಕೀಲರ ಸಂಘದ ಅಧ್ಯಕ್ಷರು ಮತ್ತು ನಿರ್ಮಲಾನಂದ ಸ್ವಾಮೀಜಿಯವರು ತಿಳಿಸಿದಂತೆ ನಮ್ಮೆಲ್ಲರೂ ಒಂದು ಅಭಿಪ್ರಾಯ ಇತ್ತು. ಕಾಂತರಾಜ್ ವರದಿ, ಅವರ ಆಯೋಗದ ವರದಿ ಅನುಷ್ಠಾನಕ್ಕೆ ಬಂದ್ರೆ ಬಹಳಷ್ಟು ಗೊಂದಲಗಳಾಗ್ತವೆ. ಅದರಿಂದ ಇನ್ನೊಂದು ಮರು ಜಾತಿಗಳಲ್ಲಿ ಹಾಕಬೇಕು ಅಂತೇಳಿ ಈ ರಾಜ್ಯದ ಬಹುಸಂಖ್ಯಾತ ಸಮುದಾಯಗಳು ಮತ್ತು ನಮ್ಮ ಸಮುದಾಯ ಸರ್ಕಾರವನ್ನ ಕೇಳಿ ಮಾನ್ಯ ಮುಖ್ಯಮಂತ್ರಿಗಳು ಅದನ್ನ ಸಕಾರಾತ್ಮಕವಾಗಿ ತೆಗೆದುಕೊಂಡು ಇವತ್ತು ಮರು
ಸಮೀಕ್ಷೆಗೆ ಅನುದಾನವನ್ನ ಆದೇಶವನ್ನ ನೀಡಿರುವಂತದ್ದು ಸ್ವಾಗತ. ಆ ದೃಷ್ಟಿಯಲ್ಲಿ ನಮ್ಗೆ ಯಾರಿಗೂ ಕೂಡ ಭಿನ್ನಾಭಿಪ್ರಾಯವಿಲ್ಲ. ಅಂದ್ರೆ ಇಲ್ಲಿ ನಮ್ಮ ಸಮುದಾಯದ ಜನರಲ್ಲಿ ಧರ್ಮದ ಹೆಸರುಗಳನ್ನ ತಿಳಕಾಕಿ ಹೊಸದಾಗಿ ಸೇರಿಸಿ ಆದೇಶವನ್ನು ಆಯೋಗ ಹೊರಡಿಸಿದ್ದು. ಇವತ್ತಿನ ಸುದ್ದಿ ಪ್ರಕಾರ ಅದನ್ನು ಕೂಡ ತಡೆ ಹಿಡಿತಾರಾಗಲಿ ಅಂತೇಳಿ ನಾವು ಅಂದ್ಕೊಂಡಿದ್ದೇವೆ. ಮತ್ತು ಹೊಸ ಹೊಸ ಜಾತಿಗಳನ್ನ ಮತ್ತೆ ಸೃಷ್ಟಿ ಮಾಡಿ ಸೇರಿಸಿ ಗೊಂದಲ ಮಾಡುವಂತ ಕೆಲಸ. ಕಾರಣ ಮತ್ತೆ ಹೊಸದಾಗಿ ಆಯೋಗದ ಪಟ್ಟಿನಲ್ಲಿ ಜಾತಿ ಬರಬೇಕು ಹಾಗೆ ಅಂತ ಹೇಳಿದ್ರೆ ಅರ್ಜಿ ಸ್ವೀಕಾರ ಆಗಬೇಕು, ಅಲ್ಲಿ ಚರ್ಚೆ ಆಗಬೇಕು, ಆಯೋಗ ವಿಚಾರಣೆ ನಡೆಸಬೇಕು ಮತ್ತು ಆಯೋಗದ ತೀರ್ಮಾನವನ್ನ ಸರ್ಕಾರಕ್ಕೆ ತಿಳಿಸಬೇಕು ಮತ್ತು ಅದು ಕ್ಯಾಬಿನೆಟ್ ಅಪ್ರೂವಲ್ ತಗೋಬೇಕು, ಆಮೇಲೆ ಗೆಜೆಟ್ ಆಗಬೇಕು. ಇಷ್ಟೆಲ್ಲ ಆದ್ರೆ ಅದಕ್ಕೆ ಒಂದು ಅಧಿಕೃತ ಮಾನ್ಯತೆ ಬರುತ್ತೆ ಅಂತ. ಇಲ್ಲಿ ಯಾವುದೂ ನಡೆದೇ ಸೇರಿಸಿದ್ದಾರೆ ಅನ್ನುವಂಥದ್ದು ಒಂದು ಮಾಹಿತಿ ನಮಗೆ ಮೇಲ್ನೋಟಕ್ಕೆ ತಿಳಿದಿರುವಂತದ್ದು. ಹಾಗಾಗಿ ಇಷ್ಟೆಲ್ಲ ಗೊಂದಲಗಳಿದ್ದಾವೆ. ಜೊತೆಗೆ ನಾವು ಕೃಷಿಕ ಸಮುದಾಯದಿಂದ ಬಂದಿರತಕ್ಕಂಥವ್ರು, ನಾವೆಲ್ಲರೂ ಕೂಡ ವ್ಯವಸಾಯದ ಮೂಲದಿಂದ ಬಂದಿರತಕ್ಕಂಥವ್ರು. ಎಲ್ಲ ಬಿತ್ತನೆ ಆಗಿರುವಂತದ್ದು ಬೆಳೆ ಬಂದಿದೆ. ಎಲ್ಲರೂ ಕೂಡ ಅವರ ಬೆಳೆಗಳನ್ನ ಕಟಾವು ಮಾಡುವಂಥದ್ದು, ಕಣ ಮಾಡುವಂಥದ್ದು, ಒಕ್ಕುವಂಥದ್ದು, ಇಷ್ಟೆಲ್ಲ ಕಾರ್ಯಗಳು ಇರೋದ್ರಿಂದ ಜೊತೆಗೆ ಸಾಲು ಹಕ್ಕುಗಳು, ಅದ್ರ ಜೊತೆಗೆ ನಿಮ್ಮೆಲ್ಲರಿಗೂ ಗೊತ್ತು ಎಲ್ಲರ ಮನೆಗಳು ಕೂಡ ಈ ತಿಂಗಳು ಪಿತೃಪಕ್ಷ. ಇದನ್ನ ಮನೆಗಳು ಕೂಡ ಆಚರಣೆ ಮಾಡುವಂಥದ್ದು. ಎಲ್ಲರೂ ಒಂದೇ ದಿವಸ ಮಾಡೋದಿಲ್ಲ, ತಮಗೆಲ್ಲ ತಿಳಿದಿರೋ ವಿಷಯನೇ. ಒಬ್ಬೊಬ್ಬರು ಒಂದೊಂದು ದಿವಸ ಆಚರಣೆ ಮಾಡೋದ್ರಿಂದ ಎಲ್ಲರೂ ಕೂಡ ಬಹಳ ಕಷ್ಟ ಆಗ್ತದೆ. ಮತ್ತು 9 ದಿನಗಳ ನವರಾತ್ರಿ ಈಗ ನಾವು ಜಾಗೃತಿ ಮೂಡಿಸಬೇಕಾದವರು, ಈಗ ನಮ್ಮ ಆದಿಚುಂಚನಗಿರಿ ಮಹಾಸಂಸ್ಥಾನ ಮಟ್ಟದಲ್ಲಿ ನವರಾತ್ರಿಗೆ ಬಹಳ ಹೆಚ್ಚು ಒತ್ತು ಕೊಡುವಂಥದ್ದು. ಈಗ ಸ್ವಾಮಿಗಳು ಇವತ್ತು ಹೋದ್ರೆ ಮತ್ತೆ ಅವರು ಕೈಗೆ ಹೊರಗೆ ಕಾರ್ಯಕ್ರಮಗಳನ್ನು ಅಟೆಂಡ್ ಮಾಡೋದು 9 ದಿವಸಗಳಾದ್ಮೇಲೆ 3ನೇ ತಾರೀಕು. ಅತ್ಲಾಗಿ ಒಂದು 3 ದಿವಸ ಅವಕಾಶ ಇರ್ತದೆ. ಈಗ ನಾವು ಸಂದೇಶ ಕೊಡುವಂತವೇ ಅರಿವಾದರೆ ಜನಗಳಿಗೆ ಎಜುಕೇಟ್ ಮಾಡೋರು ಯಾರು? ಈಗ ಸಂಘ ಸಂಸ್ಥೆಗಳು ಅವರು ಅಜ್ಞಾನ ಸೀಮಿತವಾದ ಅವಕಾಶಗಳಲ್ಲಿ ಅವರು ಮಾಡ್ತಾ ಇದ್ದಾರೆ, ಸ್ವಾಗತ ಮಾಡುವಂಥದ್ದು. ಅದರಿಂದ ನಮ್ಮ ಒಟ್ಟು ಸಭೆಯ ಒಂದು ಅಭಿಪ್ರಾಯ ಬಹಳಷ್ಟು ಅವಸರವಾಗಿ ಆಯೋಗದ ನಿರ್ಧಾರವನ್ನು ತೆಗೆದುಕೊಳ್ತಾ ಇದೆ. ಇದು ಸರ್ಕಾರದ ಮಾನಿಟರ್ ಅಲ್ಲಿ ನಡೀತಾ ಇದ್ದು ಅಥವಾ ಆಯೋಗವೇ ತನಗೆ ಮನಸ್ಸು ಇಚ್ಛೆ ಸ್ವಾಯತ್ತ ಸಂಸ್ಥೆ ಆದರೂ ಕೂಡ ಕೆಲವು ಸರ್ಕಾರದ ಸಲಹೆಗಳನ್ನ ನಿರ್ಧಾರಗಳನ್ನ ಗೌರವಿಸುವಂಥದ್ದು ಆಯೋಗದ ಕೆಲಸ ಕೂಡ. ಹಾಗೆಯೇ ಒಬ್ಬರಿಂದ ಇಬ್ರು ಹೋಗಿ ಸಹಿಯಾಗಿ ಕೊಟ್ರೆ ಆ ಅರ್ಜಿಯನ್ನ ಅತ್ಯಂತ ಪರಿಣಾಮಕಾರಿಯಾಗಿ ಪರಿಗಣಿಸಿ ಅದಕ್ಕೆ ಅವರ ಅಭಿಪ್ರಾಯವನ್ನು ಒಟ್ಟುಗೂಡಿಸಿ ಸರ್ಕಾರಕ್ಕೆ ಅದನ್ನು ಬರೆದು ಮತ್ತೆ ವಾಪಸ್ ಯಾರು ಅರ್ಜಿ ಕೊಟ್ಟಿರ್ತಾರೆ ಅವರು ಉತ್ತರ ಕೊಡಬೇಕು. ಇವತ್ತು ಸಾವಿರಾರು ಅಹವಾಲುಗಳು ಆಯೋಗಕ್ಕೆ ಮತ್ತು ಅಬ್ಜೆಕ್ಷನ್ ಹೋಗಿದ್ರು ಕೂಡ ಅದ್ಯಾವುದಕ್ಕೂ ಇನ್ನೂ ಆಯೋಗ ಉತ್ತರಿಸದೆ ತನ್ನ ನಿರ್ಧಾರವನ್ನು ಎಲ್ಲೋ ಒಂದು ಕಡೆ ಏಕಪಕ್ಷೀಯವಾಗಿ ತೆಗೆದುಕೊಂಡು ಸಮೀಕ್ಷೆಯನ್ನ ತರಾತುರಿಯಾಗಿ ನೀವು ಯೋಚನೆ ಮಾಡಿ, ತೆಲಂಗಾಣದಲ್ಲಿ 3.5 ಕೋಟಿ ಜನಸಂಖ್ಯೆ ಇದೆ. ಅಲ್ಲಿ ಸುಮಾರು 60 ದಿನಕ್ಕೂ ಹೆಚ್ಚು ಕಾಲ ಸಮೀಕ್ಷೆಗೆ ಕಾಲಾವಕಾಶ ಕೊಟ್ಟು ಸಮೀಕ್ಷೆಯನ್ನು ನಡೆಸಿದ್ದಾರೆ.
ಮೊನ್ನೆ ನೀವು ಒಳ ಮೀಸಲಾತಿಯ ಸಮೀಕ್ಷೆಯನ್ನು ಕೂಡ ಗಮನಿಸಿದ್ದೀರ. 45 ದಿನಗಳ ಸುದೀರ್ಘ ಅವಧಿಯಲ್ಲಿ ಕೂಡ ಸಮೀಕ್ಷೆ ನಡೆಸಿದ್ದಾರೆ. ಈಗ 7.5 ಕೋಟಿಗೂ ಮಿಕ್ಕು ಇವತ್ತು ಜನಸಂಖ್ಯೆ ಇರುವಂತಹ ನಮ್ಮ ಅತಿ ದೊಡ್ಡ ರಾಜ್ಯವನ್ನ ಇದನ್ನ ಕೇವಲ 15 ದಿನದಲ್ಲಿ ನೀವು ಹೇಗೆ ಸಮೀಕ್ಷೆ ಪೂರ್ಣಗೊಳಿಸ್ತೀರಾ ಅನ್ನುವಂಥದ್ದು ನಮ್ಮೆಲ್ಲರ ಪ್ರಶ್ನೆ. ಹಾಗಾಗಿ ನಾವು ಸರ್ಕಾರಕ್ಕೆ ಈ ಮೂಲಕ ಕೇಳುವಂಥದ್ದು, ನೀವು ಮುಂದೆ ಬರಬೇಕು. ಸರ್ಕಾರ ತತ್ಕ್ಷಣವೇ ಆಯೋಗವನ್ನು ಕಾಲು ಮಾಡಿ ಇರುವಂತಹ ವಾಸ್ತವ ಸ್ಥಿತಿ, ಇವತ್ತು ನಮ್ಮ ಸಮುದಾಯದ ಪ್ರಶ್ನೆ ಅಲ್ಲ, ರಾಜ್ಯದ ಅನೇಕ ಸಮುದಾಯಗಳು ಇವತ್ತು ಮೈಕ್ರೋ ಮೈನಾರಿಟಿ ಸಮುದಾಯಗಳು 50,000 ಲಕ್ಷ 40,000 ಇವತ್ತು ಜನಸಂಖ್ಯೆಗಳು ಅವರು ದುನಿಯೇ ಇಲ್ಲ. ಅವರೆಲ್ಲರೂ ದುನಿಯಾಗಿ ಮತ್ತು ನಿನ್ನೆ ನೀವು ನೋಡಿದ್ರೆ ಈ ರಾಜ್ಯದ ಇನ್ನೊಂದು ಬಹುದೊಡ್ಡ ಸಮುದಾಯವಾಗಿರುವಂತಹ ವೀರಶೈವ ಲಿಂಗಾಯತ ಸಮುದಾಯ ಅವರು ಕೂಡ ಇದೇ ಭಾವನೆಯನ್ನು ವ್ಯಕ್ತಪಡಿಸಿದ್ದಾರೆ. ನಮ್ಗೆ ಇನ್ನೂ ಹೆಚ್ಚು ಕಾಲಾವಕಾಶ ಬೇಕು. ಆಮೇಲೆ ಇರುವಂತಹ ಗೊಂದಲಗಳನ್ನ ಈ ಭಾವನೆಗಳಿದ್ದಾವೆ, ನಮ್ಮ ಭಾವನೆಗಳಿಗೆ ಧಕ್ಕೆ ಬರದಾಗಿ ನಮ್ಮೆಲ್ಲರ ಅಭಿಪ್ರಾಯಗಳನ್ನು ಸ್ವೀಕಾರ ಮಾಡಿ ಅದಕ್ಕೆ ಸರಿಯಾದ ಉತ್ತರಗಳನ್ನು ಮತ್ತು ಪರಿಹಾರವನ್ನ ಕಂಡುಕೊಂಡು ಸಮೀಕ್ಷೆಯನ್ನ ಮುಂದು ಏನು ಇಷ್ಟೊಂದು ಆತಂಕದಲ್ಲಿ ನಾವ್ಯಾರು ಕೂಡ ಇಲ್ಲ, ಏನೋ ನಮ್ಗೆ ಅನ್ಯಾಯ ಆಗಿಬಿಡ್ತದೆ, ಆಗ ನಡೆದ್ರೆ ಈಗ ನಡೆದ್ರೆ ಅನ್ನುವಂತ ಭಯ ಅಥವಾ ಆತಂಕದಲ್ಲಿ ನಾವ್ಯಾರು ಇಲ್ಲ. ಆದ್ರೆ ಕಾಲಾವಕಾಶ ಬೇಕು. ನಿಶ್ಚಲಾನಂದ ಸ್ವಾಮೀಜಿಯವರು ಮತ್ತೆ ಮಹಾಸ್ವಾಮಿಗಳವರು ನಮ್ಮ ಆಶೀರ್ವಚನದಲ್ಲಿ ಹೇಳಿದಂತೆ ನಮ್ಮ ಜನಗಳು ಎಲ್ಲೋ ಒಂದ್ ಕಡೆ ಇನ್ನೂ ಮುಗ್ಧರಾಗಿದ್ದಾರೆ, ಇನ್ನು ಬಹುಸಂಖ್ಯಾತರು ಇನ್ನು ಅನಕ್ಷರಸ್ಥರಿದ್ದಾರೆ. ಅವ್ರಿಗೆಲ್ಲ ನಾವು ಎಜುಕೇಟ್ ಮಾಡ್ಲಿಕ್ಕೆ, ಯಾಕಂದ್ರೆ ಇವತ್ತು ಮೀಸಲಾತಿ ಇಲ್ಲದೆ, ರಿಸರ್ವೇಶನ್ ಇಲ್ಲದೆ ಉದ್ಯೋಗ ಆಗ್ಲಿ, ಎಜುಕೇಶನ್ ಆಗ್ಲಿ ಅಥವಾ ರಾಜಕೀಯ ಅವಕಾಶಗಳಾಗ್ಲಿ ಯಾವುದೂ ಇಲ್ಲ. ಎಲ್ಲರೂ ಕೂಡ ಮೀಸಲಾತಿಯ ಮೇಲೆ ಅವಲಂಬಿತವಾದ್ರಿಂದ ಈ ಏನು ಸೋಶಿಯೋ ಎಕನಾಮಿಕ್ ಅಂಡ್ ಎಜುಕೇಶನ್ ಸರ್ವೆ ಅದೆಲ್ಲಕ್ಕೂ ಲಿಂಕ್ ಆಗೋದ್ರಿಂದ ಜನ ಆತಂಕದಲ್ಲಿದ್ದಾರೆ. ನಮ್ಮ ಮಾಹಿತಿಗಳು ಸರಿಯಾಗಿ ನಾವು ಕೊಡಕ್ಕಾಗ್ತದೋ ಇಲ್ವೋ, ನಾವು ತಪ್ಪು ಬಸ್ಬಿಡ್ತೀವೋ ಇಲ್ವೋ. ನಮ್ಮ ನಿಶ್ಚಲಾನಂದ ಸ್ವಾಮಿಗಳು ತಮಾಷೆ ಮಾಡ್ತಿದ್ದೆ, ನಿಮ್ KS ಎಕ್ಸಾಮ್ ಬರೀಬೇಕಾದ್ರೆ ಎಷ್ಟು ಟಫ್ ಆಗಿರ್ತಾವೋ ಪ್ರಶ್ನೆ ಪತ್ರಿಕೆಗಳು, ಇದು 60 ಪ್ರಶ್ನೆ ಇದಾವೆ, ಇದು ಬಹಳ ಟಫ್ ಆಗಿದೆ, ಒಂದಕ್ಕೆ ಉತ್ತರ ಕೊಟ್ರೆ ಇನ್ನೊಂದಕ್ಕೆ ಇನ್ನೊಂದರ ಅರ್ಥ ಬರ್ತದೆ. ಈ ತರ ಇದ್ದಾಗ ಇದು ಹೇಗೆ ಸಾಧ್ಯ? ಹಾಗಾಗಿ ನಮ್ಗೆ ಅರ್ಥ ಮಾಡ್ಕೊಳ್ಲಿಕ್ಕೆ ಅಥವಾ ವಿದ್ಯಾವಂತರು ಬಹಳ ತಜ್ಞರು ಸಮಿತಿ ಅಧ್ಯಕ್ಷರು ಅಂತವ್ರಿಗೆ ಒಂದ್ಸರಿ ಈ ಪ್ರಶ್ನೆಗಳಿಗೆ ಉತ್ತರ ಕಂಡುಹಿಡಿಯಲಿಕ್ಕೆ ಬಹಳ ಕಷ್ಟ ಆಗ್ಬಿಡ್ತದೆ. ಹಾಗಾಗಿ ಇನ್ನ ಸಾಮಾನ್ಯ ಜನ ಮುಕ್ತರು ಅವರು ಅರ್ಥ ಮಾಡ್ಕೊಳ್ಳಿಕ್ಕೆ ಅಥವಾ ಅವರು ಎಜುಕೇಟ್ ಆಗ್ಲಿಕ್ಕೆ ಸಮಯಾವಕಾಶ ಬೇಕಾಗಿತ್ತು ಅನ್ನುವಂಥದ್ದು ನಮ್ಮ ಪೂರ್ಣ ಅಭಿಪ್ರಾಯ. ನಿಮ್ಗಳ ಮೂಲಕ ನಾವು ನಮ್ಮ ಒಟ್ಟು ಸಮುದಾಯದ ಪರವಾಗಿ ನಾವು ಕೇಳುವಂಥದ್ದು ಮತ್ತು ನಿನ್ನೆ ನಡೆದಂತ ಏಕತಾ ಸಮಾವೇಶ, ವೀರಶೈವ ಲಿಂಗಾಯತ ಏಕತಾ ಸಮಾವೇಶದ ಅಭಿಪ್ರಾಯದಂತೆಯೂ ಮತ್ತು ಏನ್ ತಳ ಸಮುದಾಯಗಳಿದ್ದಾವೆ ಅವರು ಕೂಡ ಈಗ ಅವೆಲ್ಲ ನಮ್ಮನ್ನು ನೋಡ್ತಾರೆ. ಇವತ್ತು ಒಕ್ಕಲಿಗರಿಗೆ ತೀರ್ಮಾನ ತಗೊಂಡಿದ್ದಾರೆ, ಅವರು ನಮ್ಗೆ ಹೇಗೆ ಸಹಕಾರ ಕೊಡ್ಬಂದ್ರು, ನಮ್ಗೆ ಅವರು ಮಾಹಿತಿ ಕೊಡ್ಬಂದ್ರು ಅವ್ರು ಕೇಳ್ತಾರೆ. ಹಾಗೆ ವೀರಶೈವ ಸಮುದಾಯ ರಾಜ್ಯದಲ್ಲಿ ಅತಿ ದೊಡ್ಡ ಸಮುದಾಯ, ಅವ್ರೇನ್ ಮಾರ್ಗದರ್ಶನ ಕೊಡ್ಬಂದ್ರು. ಹಾಗಾಗಿ ಅವನ್ನೆಲ್ಲ ಒಟ್ಟುಗೂಡಿಸಿ ನಮ್ಮ ಅಭಿಪ್ರಾಯಕ್ಕೆ ನೀವು ಗೌರವಿಸಬೇಕಾಗಿ ಅಂತ ಸರ್ಕಾರ ಆದಷ್ಟು ಬೇಗನೆ ಇದಕ್ಕೊಂದು ಒಳ್ಳೆಯ ತೀರ್ಮಾನವನ್ನು ಮತ್ತು ಆಯೋಗಕ್ಕೆ ಒಳ್ಳೆಯ ಸಲಹೆಯನ್ನು ಕೊಟ್ಟು ನಮ್ಮ ಭಾವನೆಗಳು ಕೂಡ ಸ್ಪಂದಿಸಬೇಕಾಗಿ ಅಂತೇಳಿ ಈ ಸಂದರ್ಭದಲ್ಲಿ ನಮ್ಮ ಆಶಯವನ್ನು ವ್ಯಕ್ತಪಡಿಸಲಿಕ್ಕೆ ಇಚ್ಛೆ ಪಡ್ತೇವೆ. ಅದರ ಅಭಿಪ್ರಾಯ ಹೇಳಿ ತಮ್ಮ ಪ್ರಶ್ನೆಗಳನ್ನ ಹೇಳಿ. ಮಾತಾಡ್ಬೋದಾ?
ಆ ಸಮೀಕ್ಷೆ ಆದದ್ರಿಂದ ಎಲ್ಲರ ಕೂಗು ಒಂದು ಇತ್ತು. 30-40% ಸಮೀಕ್ಷೆಯೇ ಸಮೀಕ್ಷೆ ಆಗಿಲ್ಲ, 30-40% ಸಮೀಕ್ಷೆ ಆಗಿಲ್ಲ ಎಂದು ಕೂಗುತ್ತಿತ್ತು. ಇದನ್ನ 3-4 ವರ್ಷಗಳ ಕಾಲ ಸಾಕಷ್ಟು ಸೂಕ್ಷ್ಮವಾಗಿ ಅಜ್ಞಾನಪೂರ್ವಕವಾಗಿ ಪರಿಶೀಲಿಸಲಾಗಿ ಒಂದು ಬೇಕಾಗಿರ್ತಕ್ಕಂಥ ನಿರ್ಧಾರಕ್ಕೆ ಜನರ ಭಾವನೆಗೋಸ್ಕರನೇ ಸರ್ಕಾರ ಇರತಕ್ಕಂಥದ್ದು, ನಾಡು ಇರತಕ್ಕಂಥದ್ದು. ಆ ಭಾವನೆಗಳನ್ನು ಮೀರಿ ಮಾಡತಕ್ಕಂಥ ಕೆಲಸ ಜನರು ಮುಂದುವರೆಯುತ್ತೆ ಅಂತ ತಿಳಿದು ತುಂಬಾ ಪ್ರಜ್ಞೆಯಿಂದ ನಮ್ಮ ಸರ್ಕಾರ ಮತ್ತೊಮ್ಮೆ ಅದನ್ನು ಹೊಸದಾಗಿ ಸಮೀಕ್ಷೆಯನ್ನು ಮಾಡಲಿಕ್ಕೆ ಒಪ್ಪಿಕೊಂಡು ಈಗ ನಿರ್ಧಾರ ಮಾಡಿರ್ತಕ್ಕಂಥದ್ದನ್ನ ಎಲ್ಲರ ಹಾಗೆ ನಾವು ತುಂಬಾ ಪ್ರೀತಿಯನ್ನು ಸ್ವಾಗತ ಮಾಡಿದ್ರೆ ಅದರಲ್ಲಿ ಮಾತಿಲ್ಲ. ಆದರೆ ಸ್ವಾಮಿಯವರು ಹೇಳಿದಾಗೆ ನಮ್ಮ ದೇಶದಲ್ಲಿ ನಮ್ಮ ಪರ್ಟಿಕ್ಯುಲರ್ ಈ ನಾಡಿನಲ್ಲಿ ಏನ್ 15 ದಿನಗಳ ಕಾಲ ಸಮೀಕ್ಷೆ ಮಾಡಲಿಕ್ಕೆ ಹೊರಟಿದ್ರಲ್ಲ, ಈ 15 ದಿನಗಳ ಕಾಲ ಅದರಲ್ಲಿ ಬಹುಮುಖ್ಯವಾಗಿ 9 ದಿನಗಳು ನವರಾತ್ರಿಯೇ ಪ್ರಸಿದ್ಧಿಯಾಗಿ ನವರಾತ್ರಿಯ ವ್ರತಗಳಲ್ಲಿ ಪೂಜೆಗಳಲ್ಲಿ ಬರುತ್ತಕ್ಕಂಥ ಈ ಭಾಗವೆಷ್ಟು ಕರ್ನಾಟಕದ ಇನ್ನೂರ ಭಾಗದಲ್ಲಿ ಕೂಡ ದೇವಿ ಪುರಾಣವನ್ನು ಎಷ್ಟರ ಮಟ್ಟಿಗೆ ಎಷ್ಟು ಶ್ರದ್ಧೆಯಿಂದ ಆಚರಿಸಿ ಸರ್ವಾಂಗನಾಗಿ ಹೋಗ್ತಾರೆ ಅಂತಕ್ಕಂಥ ಒಟ್ಟಾರೆ ರಾಜ್ಯದ ದೃಷ್ಟಿಯಿಂದ ಈ 15 ದಿನಗಳಲ್ಲಿ 9 ದಿನಗಳ ಕಾಲ ಮತ್ತು 10 ದಿನಗಳ ಕಾಲ ನವರಾತ್ರಿಯ ಸಂಭ್ರಮದ ದಿನಗಳಲ್ಲಿ ಎಲ್ಲರೂ ನೋಡುವ ಕಾರಣಕ್ಕಾಗಿ ಈ ಒಂದು ಸಮೀಕ್ಷೆಯನ್ನು ಮಾಡಲಿಕ್ಕೆ ಹೊರಟಿದ್ರೆ ಯಾವ ಮಟ್ಟಕ್ಕೆ ಇದು ಪೂರ್ಣ ಫಲಿತಾಂಶವನ್ನು ಕೊಡಲಿಕ್ಕೆ ಸಾಧ್ಯ ಅಂತಕ್ಕಂಥದ್ದು. ಎರಡನೇದಾಗಿ 15 ದಿನಗಳಲ್ಲಿ 9 ದಿನಗಳ ಕಾಲ ರಜೆ ಇರುತ್ತಿನ ಕಾರಣಕ್ಕಾಗಿ ಈಗಾಗಲೇ ಸಾಕಷ್ಟು ಜನ ತಾಯಿಗಳು ಮಕ್ಕಳು ಪ್ರವಾಸ ಮಾಡತಕ್ಕಂಥದ್ದು. ಹಾಗಿದ್ರೆ ಸಮೀಕ್ಷೆಯಿಂದ ಬಂದ ಸಮಾಜದಲ್ಲಿ ಅವರು ನಡೆಯತಕ್ಕಂಥದ್ದು ಬಯಕೆ, ಅದರ ರಿಯಾಲಿಟಿ ವಾಸ್ತವವಾಗಿ ಇರಲಿಕ್ಕೆ ಸಾಧ್ಯ ಇಲ್ಲ. ಮತ್ತೊಮ್ಮೆ ಆ ಸಮಸ್ಯೆಗಳು ಹಿಂದಿನ ರೀತಿಯಲ್ಲಿ ಬಂದಿದ್ದಾರೆ. 4-5 ಕೋಟಿ ವೆಚ್ಚದಲ್ಲಿ ಮಾಡಲಿಕ್ಕೆ ಆಗಿರ್ತಕ್ಕಂಥ ಸದುದ್ದೇಶದ ಈ ಸಮೀಕ್ಷೆಗೆ ಮತ್ತೊಮ್ಮೆ ಅರ್ಥಪೂರ್ಣವಾಗಿ ಆಗಲೇ ಹೋಗುತ್ತಾರೆ. ಅದು ಇನ್ನೊಂದು ಪಡ್ಕೊಳ್ಳಿಕ್ಕೆ ಅವಕಾಶ ಇದೆ. 4 ವಾರದ ಕಾಲಕ್ಕೋಸ್ಕರ ಸಮಯವನ್ನು ಮತ್ತೆ ಮುಂದುವರಿಸಿ ಸ್ವಾಮಿಗಳು ಸುಮಾರು 3 ದಿನಗಳ ಕಾಲ ಮುಂದುವರಿ ಮತ್ತೆ 15 ದಿನಗಳ ಕಾಲದ ಇದು ಹೆಚ್ಚಿನ ದಿನಗಳನ್ನು ಕೊಟ್ಟು ಸಮಗ್ರವಾಗಿರ್ತಕ್ಕಂಥ ಹೋಲಿಸ್ಟಿಕ್ ಸೆನ್ಸಸ್ ಆಗಿರ್ತಕ್ಕಂಥ ಕೂಗಿಗೆ ಬಹುಶಃ ರಾಜ್ಯ ಸರ್ಕಾರ ಬೆಲೆಯನ್ನು ಕೊಡುತ್ತೆ, ಗೌರವ ಕೊಡುತ್ತೆ ಅಂತಕ್ಕಂಥ ಭಾವನೆ. ಇದರ ಜೊತೆಯಲ್ಲಿ ಸ್ವಾಮಿಗಳಾಗಲೇ ಹೇಳಿದ್ರು ನಮ್ಮದೊಂದು ಧರ್ಮ ಇದರಲ್ಲಿ ಸುಮಾರು 3-4 ಧರ್ಮಗಳನ್ನ ಅದೇ ರೀತಿ ವಿವಿಧ ಕಂಪನಿಗಳನ್ನು ಕೂಡ ಒಕ್ಕಲಿಗ ಕ್ರಿಶ್ಚಿಯನ್, ಬ್ರಾಹ್ಮಣ ಕ್ರಿಶ್ಚಿಯನ್, ಲಿಂಗಾಯತ ಕ್ರಿಶ್ಚಿಯನ್ ಸುಮಾರು 40 ಜೊತೆ ಜೋಡಿಸ್ತಕ್ಕಂಥದ್ದು. ಜೊತೆಗೆ ಜೈನ ಧರ್ಮವನ್ನು ಕೂಡ ನಮ್ಮ ಮಕ್ಕಳನ್ನು ಜೊತೆಗೆ ಸೇರಿಸ್ತಕ್ಕಂಥದ್ದು ಕೂಡ ಒಂದು ರೀತಿಯ ಅಸಮಾಧಾನಕ್ಕೆ ವೈವಿಧ್ಯಕ್ಕೆ ಕಾರಣೀಭೂತವಾಗಿರುವುದರಿಂದ ಸಮೀಕ್ಷೆಯನ್ನು ನಾವು ಪ್ರೀತಿಯಿಂದ ಸ್ವಾಗತ ಮಾಡ್ತಾ ಮಾಡಿದ್ದೀವಿ. ಈ ಎಲ್ಲ ನಿರ್ಣಯಗಳ ಮಧ್ಯದಲ್ಲಿ ಇದನ್ನ ನೋಡಿ ಪ್ರಜ್ಞಾನ ಸರ್ಕಾರ ಇದನ್ನ ಪರಿಗಣಿಸಿ ಇದನ್ನು ಮುಂದಕ್ಕೆ ಆಗ್ತಕ್ಕಂಥ ಕಾರ್ಯಗಳನ್ನು ಮಾಡಬೇಕು ಅಂತಕ್ಕಂಥ ಕರೆ ಜೊತೆಗೆ ಹೇಳಿ ಇಂಟರ್ನಲ್ ರಿಸರ್ವೇಶನ್ ಟೈಮ್ನಲ್ಲಿ 2 ಕೋಟಿ ಜನಸಂಖ್ಯೆಯ ನಾವು ಸಮಗ್ರವಾದ ವರದಿಯನ್ನು ಸಮೀಕ್ಷೆ ಮಾಡಿಕೊಂಡರೆ ಎಷ್ಟು ಜನ ಬೇಕಾಗಿದೆ ಎಲ್ಲವನ್ನು ಕೂಡ ಅದನ್ನು ನಾವು ಭಕ್ತರಿಗೆ ಅವೇರ್ನೆಸ್ಸನ್ನ ಮೂಡಿಸೋದ್ರ ಜೊತೆಯಲ್ಲಿ ಜವಾಬ್ದಾರಿತಕ್ಕಂಥ ಜಾಗವನ್ನ ಹೊಂದಿರತಕ್ಕಂಥ ಸಮುದಾಯದ ವರ್ಗಗಳಿಗೆ ಗಮನವನ್ನ ಈ ವಿಚಾರಗಳನ್ನು ತಿಳಿಸಬೇಕಾಗಿರ್ತಕ್ಕಂಥದ್ದು ಆಗಬೇಕಾಗುತ್ತದೆ. ಇವತ್ತು ಅದೇ ಕಾರಣಕ್ಕೋಸ್ಕರ ನಮ್ಮ ಎಲ್ಲ ಜನಪ್ರತಿನಿಧಿಗಳನ್ನ ಕರೆಯಿಸಿ ಅವರಿಗೆ ಮನದಟ್ಟು ಮಾಡತಕ್ಕಂಥ ಕಾರ್ಯವನ್ನು ಇವತ್ತು ಮಾಡಿದ್ದಾರೆ. ಅವರು ವಿಚಾರವನ್ನು ತಿಳಿಸಿರುವುದರಿಂದ ಅವರೆಲ್ಲರೂ ಕೂಡ ಸಮುದಾಯದ ಮುಖವಾಗಿ ಅವರು ಬಿಸ್ನೆಸ್ ರಾಜಕಾರಣದಲ್ಲಿದ್ದರು, ಇನ್ನೊಂದು ಕ್ಷೇತ್ರದಲ್ಲಿದ್ದರು, ಅವರೆಲ್ಲರೂ ಕೂಡ ಸಮುದಾಯದ ಪ್ರತಿನಿಧಿಸಿದ್ದರಿಂದ
ಅವರಿಗೆಲ್ಲ ವಿಚಾರ ನಾವು ಅದಕ್ಕೆ ಮಾಡಿ ಕಳಿಸಿಕೊಟ್ಟಿದ್ದೇವೆ. ಸಮುದಾಯದ ಶಕ್ತಿಯನ್ನು ಪಡೆದಿದ್ದೇವೆ. ಆ ಶಕ್ತಿಯನ್ನು ನೀವು ವಿಚಾರಕ್ಕೆ ಗೌರವಿಸಬೇಕು ಎಂಬ ನಿಟ್ಟಿನಲ್ಲಿ ಅವರಿಗೆ ಜ್ಞಾನವನ್ನು ಕೊಟ್ಟು ಕಳಿಸತಕ್ಕಂಥ ಈ ಸಂದರ್ಭದಲ್ಲಿ ಈ ಒಂದು ಕಾರ್ಯಕ್ರಮ ಇನ್ನೂ ಆಗಿದೆ. ಇದರ ಜೊತೆಯಲ್ಲಿ ಇದೇ ಸಂದರ್ಭದಲ್ಲಿ ಸಮೀಕ್ಷೆ ಅನಿವಾರ್ಯ ಅಂತ ನಾವೇ ಒಪ್ಪಿಕೊಂಡು ಪಡ್ಕೊಂಡಿದ್ದೇವೆ. ಈ ಗಳಿಗೆಯಲ್ಲಿ ನಮ್ಮ ಒಕ್ಕಲಿಗರ ಸಮುದಾಯಕ್ಕೆ ನಾವು ಈ ಮುಖಾಂತರ ಈ ಒಟ್ಟು ಕಾರ್ಯಕ್ರಮದ ಜಿಷ್ಟನ್ನ ಹೇಳಬೇಕು ಅಂತಂದ್ರೆ ಯಾಕಂದ್ರೆ ಇವತ್ತು ನಾವು ನಾಡು ಆಗಲೇಬೇಕಾಗಿರ್ತಕ್ಕಂಥ ಸಮೀಕ್ಷೆ ಆಗೋದ್ರಿಂದ ಇದೇ ಆಂದೋಲನ ಹೇಳಲಿಕ್ಕೆ ಇಷ್ಟಪಟ್ಟಿರ್ತಕ್ಕಂಥದ್ದು ನಮ್ಮ ಒಕ್ಕಲಿಗರ ಸಮುದಾಯಕ್ಕೆ ಸಂಬಂಧಿಸಿದ ಸಾಕಷ್ಟು ಪಂಗಡಗಳು ಇದನ್ನು ಕೂಡ ಇದು ನಾವು ಎಲ್ಲರೂ ಕೂಡ ಮಾನ್ಯ ಮಾಡಬೇಕಾಗಿರ್ತಕ್ಕಂಥದ್ದು. ಕಾಲ 9, 10, 9 ಏನೇ ಇದ್ರು ಕೂಡ ನಮ್ಮ ಎಲ್ಲ ಸಮುದಾಯದ ಎಲ್ಲರೂ ಕೂಡ ಸೇರಿ ಒಪ್ಪಿಕೊಂಡಿರ್ತಕ್ಕಂಥದ್ದು ಒಕ್ಕಲಿಗ ಕೋಡ್ ನಂಬರ್ 1540 ಇಷ್ಟನ್ನೇ ಬಳಸಬೇಕು ಅಂತಕ್ಕಂಥದ್ದಿದೆ. ಇದರ ಮಧ್ಯದಲ್ಲಿ ಕೆಲವೊಂದು ಪಂಗಡಗಳು ತಮ್ಮ ಕೆಲವೊಂದು ಕಡೆ ತಮ್ಮ ಅಸ್ಮಿತೆಗೋಸ್ಕರ ಸಣ್ಣ ಸ್ವಲ್ಪ ಕಡಿಮೆ ಸಂಖ್ಯೆ ಇರತಕ್ಕಂಥಗೋಸ್ಕರ ಉಪಪಂಗಡವನ್ನ ಬಳಸಿಕೊಳ್ಳಬೇಕಾಗಿರ್ತಕ್ಕಂಥ ಅನಿವಾರ್ಯತೆಯಿಂದಾಗ ಅದನ್ನ ಬೇಕಾದ್ರೆ ಅವರು ಬಳಸಿಕೊಳ್ಳಿ ಚಿಂತೆ ಕೊಡೋದು ಕೂಡ ಇದರಲ್ಲೂ ಕೂಡ ಸಾಕಷ್ಟು ನ್ಯೂನತೆಗಳಿರುವ ಆ ನ್ಯೂನತೆಗೆ ನಾವು ಹೆಚ್ಚು ಪ್ರಸ್ತಾಪ ಮಾಡಲಿಕ್ಕೆ ಹೋಗೋದನ್ನೇ ಸ್ವಾಮಿಗಳು ಹೇಳಿದ್ರು ಆಯೋಗ ಅಟರ್ನಸ್ ಆಗಿ ಇಟ್ ಈಸ್ ಅಟರ್ನಸ್ ಸ್ಟ್ಯಾಚ್ಯುಟರಿ ಬಾಡಿ. ಆದರೂ ಕೂಡ ಸರ್ಕಾರ ಗಮನಕ್ಕೆ ಬರದೆ ಸಾಕಷ್ಟು ಸಮಸ್ಯೆಗಳು ನ್ಯೂನತೆಗಳು ಇರತಕ್ಕಂಥದ್ದು ಗಮನಕ್ಕೆ ಬಂದಿರೋದ್ರಿಂದ ಇವುಗಳನ್ನು ಕೂಡ ಅದನ್ನು ಅನುಭವವಾಗಿ ಓದಿ ಚರ್ಚಿಸಿ ಆ ನ್ಯೂನತೆಗಳನ್ನ ಸರಿಪಡಿಸಬೇಕು ಅಂತಕ್ಕಂಥದ್ದು ಕೂಡ ನಾವು ಈ ಸಂದರ್ಭದಲ್ಲಿ ಕೇಳಿಕೊಳ್ಳಿಕ್ಕೆ ಇಷ್ಟಪಡ್ತೇವೆ. ಈಗಾಗಲೇ ಸ್ವಾಮಿಗಳು ಹೇಳಿದ್ರು ತೆಲಂಗಾಣದಲ್ಲಿ ಮೋಸ್ಟ್ ಸೈಂಟಿಫಿಕ್ ಸೆನ್ಸಸ್ ಈ ಕಾಲಘಟ್ಟದಲ್ಲಿ ಏನಾದರೂ ಆಗಿದ್ರೆ ನಮ್ಮ ಕಣ್ಣು ಮುಂದೆ ಮೊನ್ನೆ ಆಗಿರ್ತಕ್ಕಂಥ ತೆಲಂಗಾಣದ ಉದಾಹರಣೆ. ಅಲ್ಲಿ ಎಷ್ಟು ತಿಂಗಳು ಮಾಡಿದ್ರು ಕೇವಲ 3.4 ಕೋಟಿ ಇಂತ ಕಡಿಮೆ ಇರ್ತಕ್ಕಂಥ ಜನಸಂಖ್ಯೆಗೆ 60 ದಿನಗಳನ್ನು ಮಾಡಿದ್ರು ಅಂತ ಕೇಳಿದ್ದಾರೆ. ಹೌದಾ? 3 ತಿಂಗಳು ಮಾಡಿರೋದಾದ್ರೆ using the most scientific advanced technology they have used, but it required 3 months. ನಮಗೆ ಎಷ್ಟು ಬೇಕಾಗಬಹುದು ಅಂತ ನೀವೇ ಯೋಚನೆ ಮಾಡಿ. ಕೇಂದ್ರ ಸರ್ಕಾರದಿಂದ ಅವು ಕೂಡ ಜಾತಿಗಣತಿ ಜನಗಣತಿ ಜೊತೆ ಜಾತಿಗಣತಿ ರಾಜ್ಯ ಸರ್ಕಾರ ಮಾಡಲಿಲ್ಲ ಅನ್ನೋದು ಕೂಡ ಒಂದು ಕಡೆ ನಮಗೆ ತಿಳಿದು ಬಂದಿರೋ ಪ್ರಕಾರ as you have mentioned absolutely correct. State government, to my knowledge, this you correct me if I am wrong, doesn't have the power to do the caste census. It has the power to do the economic, socio and social service. ಹೌದಾ? ಇದನ್ನ ಮಾಡಲಿಕ್ಕೆ ಅವಕಾಶ ಇದೆ. ಈಗ ಒಂದು ವೇಳೆ ಇಲ್ಲ ನಾವು ಜಾತಿ ಗಣತಿ ಅಂತ ಇದು ಮೆನ್ಷನ್ ಮಾಡ್ತಾ ಇರೋದಾದ್ರೆ ಇವತ್ತು 2 ತಿಂಗಳು ಕೊಟ್ಟು ಮಾಡ್ತೀರೋ 3 ತಿಂಗಳು ಕೊಟ್ಟು ಮಾಡ್ತೀರೋ ಬೇರೆ ವಿಚಾರ. ಅದು ಮಾಡಿದ ನಂತರದಲ್ಲಿ ನೀವು ಸೋಷಿಯೋ ಎಕನಾಮಿಕ್ ಅಂಡ್ ಎಜುಕೇಶನ್ ಸ್ಟೇಟಸ್ನ ಕೊಡಬೇಕು ಹೊರತು ಇಂತಿಂತಹ ಸಮುದಾಯದ ಜನಸಂಖ್ಯೆ ಇಷ್ಟೊಂದು ಯಾಕೆ ಕೊಡ್ತೀರಿ? ಅದನ್ನ ಹೇಗಿದ್ರೆ ಇನ್ನೊಂದು ವರ್ಷದಲ್ಲಿ ಕೇಂದ್ರ ಸರ್ಕಾರ ಯೂನಿಯನ್ ಗೌರ್ಮೆಂಟ್ ಮಾಡಲಿಕ್ಕೆ ಹೊರಟಿರೋದ್ರಿಂದ ಆ ಸಂದರ್ಭದಲ್ಲಿ ಆ ಸಂಖ್ಯೆಯನ್ನ ಅಧಿಕೃತ ಅಂತ ಭಾವಿಸಲಿಕ್ಕೆ ಸಾಧ್ಯತೆ ಇದೆ. ಹಾಗಾಗಿ ಅದನ್ನು ಕೂಡ ಕೊಡ್ತಕ್ಕಂಥ ನಮ್ಮಲ್ಲಿ ನನಗೆ ಉಳಿದ ಸಮುದಾಯದ ಬಗೆಗೆ ಗೊತ್ತಿಲ್ಲ. ಬಿಕಾಸ್ ಕಮ್ಯುನಿಟಿ ಆಫ್ ಒಕ್ಕಲಿಗ 90% ಆಫ್ ಅವರ್ ಕಮ್ಯುನಿಟಿ 90%ಗಿನ ಹೆಚ್ಚಿನ ನಮ್ಮ ಸಮುದಾಯದವರು ನಾವೇ ಹೇಳಿದ್ರು ಕೂಡ ಉಪಜಾತಿಗಳನ್ನ ಬಳಸಿ ಅಂತ ಅವ್ರು ಬರ್ತಿಲ್ಲ. ಕಾರಣ ನಾವು ಒಕ್ಕಲಿಗರಷ್ಟೇ ಹೊರತು ನಾನಾ ಕಾರಣಗಳಿಗೋಸ್ಕರ ಮಾಡ್ಕೊಂಡಿದ್ದ ಪೂಜಾ ವಿಧಾನಗಳಿಗೂ ಕೊಡುವ ಕಾರಣಕ್ಕೂ ಬಂದಂತಹ ಕಾರಣಾಂತರದಿಂದ ಬಂದಂಥ ಉಪಪಂಗಡವನ್ನು ನಾವು ಅದನ್ನು ಒಪ್ಪಲಿಕ್ಕೆ ನಾವು ರೆಡಿ ಇಲ್ಲ. ಈ ರೀತಿ ಮಾಡಲಿಕ್ಕೆ ಹೋಗಿದ್ರೆ 1000ಕ್ಕಿಂತ ಹೆಚ್ಚು ಇದಾಗಿರ್ತಕ್ಕಂಥದ್ದು ಸಣ್ಣ ಪುಟ್ಟ ಆಚರಣೆಗಳಿಂದ ಬಂದಿರತಕ್ಕಂಥ ನಮ್ಮ ಸಮುದಾಯಕ್ಕೆ ಬಂದಂಥ ಉಪಪಂಗಡದ ಹೆಸರನ್ನು ತೆಗೆದುಕೊಳ್ತಕ್ಕಂಥ ಅವಶ್ಯಕತೆ ಕೇವಲ ನಮ್ಮ ಸಾಂಸ್ಕೃತಿಕ ಮತ್ತು ಧಾರ್ಮಿಕ ಕಾರ್ಯಕ್ರಮಕ್ಕೆ ಮೀಸಲಾಗಿ ಇಟ್ಕೊಳ್ತೀವಿ ಹೊರತು ಇಟ್ ಈಸ್ ನಾಟ್ ಫಾರ್ ಆಲ್ ದಿಸ್ ಕೈಂಡ್ ಆಫ್ ಥಿಂಗ್ಸ್. ಪ್ರಜಾವಂತ ಸರ್ಕಾರ ಒಪ್ಕೊಳ್ಬೇಕು ಅಂತಕ್ಕಂಥ ಆಗ್ರಹ ನಮಗೆ
ನೋಡೋಣ. ಇದೇ ಮಾತನ್ನ ಬಂದಂಥ ನಾಯಕರಿಗೆ ಹೇಳಿ ಕಳಿಸಿದ್ದೇವೆ. ನಾವು ಪಾಸಿಟಿವ್ ಆಗಿದ್ದೇವೆ, ಆಪ್ಟಿಮಿಸ್ಟಿಕ್ ಆಗಿದ್ದೇವೆ. ಈಗ ನಾನು ಹೇಳಿದ್ದೀವಿ, ಅವರ ಪ್ರಶ್ನೆಗೆ ಉತ್ತರ ಹೇಳ್ತಾರೆ. ಅವರ ನಿಲುವನ್ನು ತೆಗೆದುಕೊಂಡಿದ್ದಾರೆ ಅಂತ ಹೇಳಿದ್ದೀವಿ. ನಮ್ಮ ನಿಲುವು ಮತ್ತು ನಮ್ಮ ಆಸೆ ಇದು. ಇದರ ಮಧ್ಯದಲ್ಲಿ ಕೆಲಸ ಮಾಡಬೇಕಾಗಿರ್ತಕ್ಕಂಥದ್ದು ಸಮುದಾಯದ ವಾಯ್ಸ್ ಆಗಿ ಸರ್ಕಾರವನ್ನು ಪ್ರತಿನಿಧಿಸ್ತಾ ಇರ್ತಕ್ಕಂಥವರಾಗಿದ್ದಾರೆ. ಅವರಿಗೆ ಹೇಳಬೇಕಾಗಿರ್ತಕ್ಕಂಥ ಮಾತುಗಳನ್ನು ಹೇಳಿ ಕಳಿಸಿದ್ದಾರೆ. That will be reflected in the auction. That is going to be reflected in auction. What actually the direction which we have given to our leaders, that direction is going to be reflected in auction. That's it. I am going to say like you, I am also waiting for the auction. ಬಹುಶಃ ಸರ್ಕಾರಕ್ಕೆ ಇದರ ವಿಚಾರ ಅರಿವಿಗೆ ಬಂದು ಅದನ್ನು ವಾಪಸ್ಸು ತೆಗೆದುಕೊಂಡಿದ್ದಾರೆ ಅಥವಾ ತೆಗೆದುಕೊಡ್ತಾ ಇದ್ದಾರೆ ಅಂತಕ್ಕಂತಹದ್ದು ಮಾಹಿತಿ ನಮಗಿದೆ. ಅದು ತೆಗೆದುಕೊಂಡು ಬಹಳಷ್ಟು ಒಳ್ಳೆಯದು, ತೆಗೆದುಕೊಳ್ಬೇಕಾದ್ರೆ. ಯಾಕೆಂದರೆ ಆ ರೀತಿ ಮಾಡ್ತಾ ಹೋದದ್ದು ಯಾಕೆ, ಕ್ರಿಶ್ಚಿಯನ್ ಒಕ್ಕಲಿಗ, ಆಮೇಲೆ ಕ್ರಿಶ್ಚಿಯನ್ ಬ್ರಾಹ್ಮಣ, ಕ್ರಿಶ್ಚಿಯನ್ ಯುನೈಟೆಡ್ ವರ್ಷದಿಂದ ನಾಳೆ ಮುಸ್ಲಿಂ ಒಕ್ಕಲಿಗ ಅಂತ ಪ್ರಾರಂಭ ಆಗ್ಬೋದಲ್ವ? ಅಥವಾ ಅದೇ ರೀತಿಯಲ್ಲಿ ಸ್ವಲ್ಪ ರಿವರ್ಸ್ ಮಾಡಿದ್ಯಾದರೆ ಹಿಂದೂ ಮುಸ್ಲಿಂ, ಹಿಂದೂ ಕ್ರಿಶ್ಚಿಯನ್ ಸ್ವಲ್ಪ ರಿವರ್ಸ್ ಮಾಡಿದ್ದೆ. ಇಟ್ ಲೀಡ್ಸ್ ಟು chaos. It's because of that it is ought to be taken into that. I wish the ಜಾತಿಯ ಮತಾಂತರ ಆಗದಂತೆ ಒಂದು ಮಾತು ಬರ್ತಾರೆ. ಈ ರೀತಿ ಆದರೆ ಒಂದು ಧರ್ಮವನ್ನು ಒಡೆಯುವಂಥದ್ದು ಅಥವಾ ಮತಾಂತರ ಆಗೋದಕ್ಕೆ ದಾರಿ ಆಗುತ್ತೆ, ಅದನ್ನು ನಾವು ಒಪ್ತೀರ? ಈಗಾಗಲೇ ಅದು ಇತಿಹಾಸದಲ್ಲಿ ರೂಪಿತ ಆಗಿದೆ. ನನ್ನ ಸದ್ಯದ ಕೂಗು ಒಂದೇನೆ, ಧರ್ಮದ ಹೆಸರಿನಲ್ಲಿ ನಮ್ಮ ಪಂಗಡಗಳನ್ನು ಹಂಚಕ್ಕೆ ಸಮೀಕ್ಷೆ ನಡೆದಾಗ ಒಕ್ಕಲಿಗ ಸಮುದಾಯ ಟೋಟಲ್ ರಾಜ್ಯದಲ್ಲಿ ಕಡಿಮೆ ಇದೆ ಅಂತ ಅಂಕಿಅಂಶ ಕೊಟ್ಟವ್ರೆ. ಅದನ್ನು ನಾವು ಯಾರೂ ಒಪ್ಪೋಕೆ ಸಾಧ್ಯ ಇಲ್ಲ. ಈ ಸಾರಿ ಅಂತ ಅಂಕಿಅಂಶ ಆಗದಂಗೆ ನೋಡ್ಕೋಬೇಕು ಅಂತ ನನ್ನ ಅಭಿಪ್ರಾಯ. ಪ್ರಶ್ನೆಗಳಿದೆಯಾ ಏನ್ರಪ್ಪ? ಪ್ರಜಾಪ್ರಭುತ್ವ ಏನು ಬೇಕಾದ್ರೂ ಹೇಳಬೇಕು. ಇಟ್ ಇಸ್ ನಾಟ್ ಮಚ್ ಸೀರಿಯಸ್ ಇಶ್ಯೂ. ಇನ್ಫಾರ್ಮೇಷನ್ ಪಬ್ಲಿಕ್ ಡೊಮೈನ್ಗೆ ಶೇರ್ ಮಾಡಬೇಕಾ, ಯಾವಾಗ ಶೇರ್ ಮಾಡಬೇಕು, ಟೈಮ್ ಟು ಟೈಮ್ ಶೇರ್ ಮಾಡಬೇಕಾ, ಪಾಪ್ಯುಲೇಷನ್ ಫಿಗರ್ಸು? ಈಗ ನೋಡಿ, ನೀವು ಇಮೇಲ್ ಕೇಳಿದ್ರಿ, ಮೊಬೈಲ್ ನಂಬರ್ ಕೇಳಿದ್ರಿ, ನಿಮ್ಮ ಸ್ಮಾರ್ಟ್ಫೋನ್ ಸಂಖ್ಯೆ ಏನು ಅಂತ ಕೇಳಿದ್ರಿ. ನೋಡೋದಕ್ಕೆ ನೀವು ಈ ಸಂಖ್ಯೆಗಳನ್ನು, ಈ ಮಾಹಿತಿನ ಪಡ್ಕೊಂಡ್ಮೇಲೆ, ಒಂದು ಮನೆಯ ಸಮೀಕ್ಷೆ ಮುಗಿದ ಮೇಲೆ, ಟು ಮೇಕ್ ಇಟ್ ಮೋರ್ ಟ್ರಾನ್ಸ್ಪರೆಂಟ್ ಆ್ಯಂಡ್ ಕಾನ್ಫಿಡೆಂಟ್, ತಕ್ಷಣಕ್ಕೆ ಅದು ಮುಗಿದ ತಕ್ಷಣ ಒಂದು ಬಟನ್ ಒತ್ತಿದ್ರೆ ಅಷ್ಟು ಮಾಹಿತಿ ಅವರ ಮನೆಯ ಯಜಮಾನನ ಮೊಬೈಲ್ಗೆ ಹೋಗ್ಲಿಕ್ಕೆ ಸಾಧ್ಯ ಆದರೆ ತುಂಬ ಸಂತೋಷ ಆಗ್ತದೆ. ಒಂದು ಎರಡನೇದಾಗಿ, ಈ ಎಲ್ಲ ಮಾಹಿತಿಗಳು ಪಬ್ಲಿಕ್ ಡೊಮೇನ್ನಲ್ಲಿ ಸಿಗುತ್ತೋ ಇಲ್ವೋ ಅದಕ್ಕೆ ಅವಕಾಶ ಇದೆಯೋ ನನಗೆ ಗೊತ್ತಿಲ್ಲ. ಒಂದು ವೇಳೆ ಸಿಗ್ಲಿಕ್ಕೆ ಸಾಧ್ಯ ಆದರೆ ಯಾರನ್ನು ಕೂಡ ಯಾಮಾರಿಸಿ, ಅಂದರೆ ಮರೆಮಾಚಿ ಮಾಹಿತಿನ ಕೊಡಲಿಕ್ಕೆ ಆಗೋದಿಲ್ಲ. ಒಬ್ಬರ ಮಾಹಿತಿ ನೋಡಿ ಗೊತ್ತಾಗುತ್ತೆ ಅಂತ. ಇದರ ಬಗೆಗೆ ಸರ್ಕಾರದ ನಿರ್ಧಾರ ಅಥವಾ ಆಯೋಗದ ನಿರ್ಧಾರ ಏನಿದೆ ಗೊತ್ತಿಲ್ಲ ಅಂತ ತಿಳ್ಕೊಳ್ತಾರೆ. ಬಟ್ ನಮಗಂತೂ ಅದು ಇರಬೇಕು ಅಂತಕ್ಕಂಥ ಬಯಕೆ ಇದೆ, ಟು ಮೇಕ್ ಇಟ್ ಮೋರ್ ಟ್ರಾನ್ಸ್ಪರೆಂಟ್. ನೀವೇ
ಆಮೇಲೆ ಮಾತಾಡ್ತೀವಿ. ಅಲ್ಲಿ ಬರ್ತೇವೆ. ಪತ್ರಿಕಾ ಮಾಧ್ಯಮದವರಿಗೆ ಮತ್ತು ದೃಶ್ಯ ಮಾಧ್ಯಮದವರಿಗೆ ಧನ್ಯವಾದಗಳನ್ನು ಅರ್ಪಿಸುತ್ತೇವೆ. For having taken the decision to conduct the census on different parameters. So earlier, a decade-old Kantraj Commission report was there. There were so many discrepancies. More than anything else, that was a decade-old report on the census. After we all have raised the issue based upon certain absolute genuine substances, State Government of Karnataka has made up its mind to conduct the survey afresh, which we are going to accept and invite and welcome wholeheartedly. As far as the present issue is concerned, though we are all here accepting and to undergo the survey, problem is here 15 days whatever they have mentioned over here for conducting the census is very short. And also as far as the timing is concerned, this is the season where all the festivals are happening. People, when they have been engrossed in the festive mode, it is quite difficult for our devotees to involve in this kind of survey. It is because of that our request in state government is to postpone for 45 days or for 2 months. Afterwards, for giving sufficient amount of time for our people to get a proper knowledge, and if that proper knowledge and awareness is given to our people, based upon that, if this survey is going to be conducted, absolutely it is going to be trustworthy and it is going to be genuine. As far as today's meeting is concerned, you see, ours is the community which has the following of more than a crore. Obviously, great many national and state level leaders are there representing the community, being the voice of the community. So it is mandatory, customary duty to bring it to the notice of these leaders the things what's happening. If at all, if you would like to get a justice for our grievances, it is their duty to listen to that. Unless and otherwise, we make those leaders to be known of these things, justice is not going to be bestowed. It's because of that we have invited all our devotees who have been representing the community, being in different parties and different domain of the society, and we have explained all our grievances and the problems. When census would happen, if some discrepancy happened, again this survey also should not be blamed. Do you think, Swamiji, the previous survey which was conducted was somewhere apparently unscientific because the subcaste which was included, like Wakkaliga Christian, Wakkaliga Banajiga, these kind of things. You have been talking about the present one or earlier one? Present. That is one thing is that 10-year vote. A decade-old survey was that. Even during that time also, more than 40% of the households were not surveyed. Considering all these aspects, when we have put this before the responsible government, they have considered, they have respected the feelings and the emotions of the people, and because of which new survey is being taken place. Will there be a suggestion from the Wakkaliga community to the government, sir? Yeah, because many of Swamiji, many of our representatives participated, including Mr. D.K. Shivkumar, Kumaraswamy was a union minister. All party leaders were here, but when it comes to the suggestions from the Wakkaliga community to the survey conducting authority, that is government, what is your suggestions you will make? You see, as Pujya Swamiji has mentioned, that commission is independently autonomous. Okay. So I don't know whether government has the power to insist them or not. Exactly. I am oblivious and ignorant of that one. If at all, if there are any discrepancies and if certain things which are included in the report is erroneous, who should guide them? What is their stance? Who should guide them? So many such things are there. So these are all the things which we have made out and tell our people to look into that one and to bring it to the notice of the responsible government. What was the they have taken this advice and they have gone away from here. So we will wait and see what exactly the outcome will be. Thank you so much. Thank you so much. ಎಲ್ಲ ಅವರವರ ಜಿಲ್ಲೆಗೆ, ಅವರವರ ತಾಲೂಕಿಗೆ, ಅವರ ಹಳ್ಳಿಗಳಿಗೆ ಈಗಾಗಲೇ ನಿಯೋಜಿಸಿ ಹೋಗಿ ಎಲ್ಲ ಹಳ್ಳಿಗಳಿಗೂ ಕೂಡ ಹೋಗಿ ಕೆಲಸ ಮಾಡ್ತಾ ಇದ್ದಾರೆ. ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಾವು ಈ ಒಂದು ಸಂದರ್ಭದಲ್ಲಿ ಯಾವುದೇ ರೀತಿ ಯಾಮಾರದೆ ನಮ್ಮ ಜನಾಂಗದ ನಮ್ಮ ಸಮುದಾಯವನ್ನು ಉಳಿಸ್ಕೊಳ್ಳೋದಕ್ಕೋಸ್ಕರ ಯಾವುದೇ ರೀತಿ ಅನ್ಯಾಯ ಆಗದಂತೆ ನೋಡೋದಕ್ಕೆ ನಾವು ಇವತ್ತು ಎಲ್ಲ ಕಾರ್ಯಕ್ರಮವನ್ನ ಮುಂದಿನ ದಿನಗಳಲ್ಲಿ ಹಮ್ಮಿಕೊಳ್ತೀವಿ. ಇದು ನಾವು
ಇದಕ್ಕೆ ಸರ್ಕಾರಕ್ಕೆ ಬೆಂಬಲವನ್ನು ಕೊಟ್ಟಿರಿ. ಆದರೆ ನಮಗೆ ನ್ಯಾಯ ಸಿಗುವಂತ ಕೆಲಸವನ್ನ ಸರ್ಕಾರ ಮಾಡಬೇಕು ಅಂತೇಳಿ ಅವರೆಲ್ಲ ಮನವಿ ಮಾಡಿಕೊಂಡ ಈಗ ನನ್ನ ಮಾತನ್ನ ಮುಗಿಸ್ತೇನೆ. ರಾಜ್ಯ ಒಕ್ಕಲಿಗರ ಸಂಘ ಮತ್ತು ಜಿಲ್ಲಾ ಒಕ್ಕಲಿಗರ ಸಂಘಗಳು, ತಾಲೂಕು ಒಕ್ಕಲಿಗರ ಸಂಘಗಳು ಎಲ್ಲರೂ ಕೂಡ ನಮ್ಮ ಮುಖಂಡರುಗಳ ಜೊತೆ ನಾವು ಎಲ್ಲ ತಾಲೂಕುಗಳು, ಎಲ್ಲ ಹಳ್ಳಿಗಳು, ಎಲ್ಲ ಪಟ್ಟಣಗಳಿಗೆ ಹೋಗಿ ಎಲ್ಲರೂ ಕೂಡ ಒಂದು ಮಾರ್ಗದರ್ಶನ ನೀಡಿ ಯಾವ ರೀತಿ ನೀವು ಅದನ್ನ ಫಾರಂ ಅನ್ನ ಭರ್ತಿ ಮಾಡಬೇಕು ಅಂತ ಹೇಳಿ ನಾವು ಮಾಡೋದಕ್ಕೆ ಈಗಾಗಲೇ ನಾವು ಎಲ್ಲ ಟಿವಿಗಳಲ್ಲೂ ಕೂಡ ನಾವು ಸೋಮವಾರದಿಂದ ಎಲ್ಲ ಟಿವಿಗಳಲ್ಲೂ ಕೂಡ ನಾವು ಒಂದು ಅಡ್ವರ್ಟೈಸ್ ಬೆಳವಣಿಗೆ ಶೈಕ್ಷಣಿಕವಾಗಿ, ಆರ್ಥಿಕವಾಗಿ, ಸಾಮಾಜಿಕವಾಗಿ ಒಂದು ವರದಿಯನ್ನು ಕೊಡಬೇಕು ಅಂತಕ್ಕಂಥ ಎರಡನೇ ಆಯೋಗ, ಈ ಮೂರನೇ ಆಯೋಗ, ಕಾಂತರಾಜು ಆಯೋಗ, ಜಯಪ್ರಕಾಶ್ ಆಯೋಗ, ಈ ಮೂರನೇ ಆಯೋಗ ಒಕ್ಕೂಟ ನಾಯಕರ 10 ವರ್ಷದಲ್ಲಿ ಇನ್ನೊಂದು ಇವತ್ತು ಆಯೋಗವನ್ನು ರಚನೆ ಮಾಡಿಕೊಂಡಿದ್ದಾರೆ. ಇದೆಲ್ಲ ಯಾವುದೇ ರೀತಿಯ ಒಂದು ಆಯೋಗವನ್ನು ರಚನೆ ಮಾಡಬೇಕಾದ್ರೆ ಮೈಂಡ್ನ ಯಾವುದಕ್ಕೆ ಅಪ್ಲೈ ಮಾಡಿದ್ದಾರೆ ಅನ್ನೋದು ಮುಖ್ಯ. ಕೇವಲ 15 ದಿವಸದಲ್ಲಿ ಇವತ್ತು ವರದಿಯನ್ನು ಕೊಡಬೇಕು ಅಂತಕ್ಕಂಥದ್ದು. ಈಗಾಗಲೇ 9 ದಿನ ನವರಾತ್ರಿ, ಇನ್ನು 6 ದಿನದಲ್ಲಿ ಎಲ್ಲಿಂದ ವರದಿ ಕೊಡ್ತಾರೆ? ತಗೊಳ್ಳಿ ಸಾಧ್ಯ? ಅಂದರೆ ಕಾಂತರಾಜು ವರದಿಯನ್ನೇ ಮತ್ತೆ ಯಥಾವತ್ ಅನ್ನೋದು ಗೊತ್ತಿಡಿಸ್ತಕ್ಕಂಥ ತೀರ್ಮಾನ ಮಾಡಿ ಇವ್ರನ್ನ ಮಾಡಿದ್ದಾರೆ. ಮತ್ತು ಒಂದು ಹೇಳ್ತಾರೆ, ಅದು ಸ್ಟ್ಯಾಚ್ಯುಟರಿ ಬಾಡಿ, ಅದಕ್ಕೆ ನಾನೇನು ಡೈರೆಕ್ಷನ್ ಕೊಡ್ಲಿಕ್ಕಾಗಲ್ಲ ಅಂತ ಹೇಳ್ತಾರೆ ಮುಖ್ಯಮಂತ್ರಿ. ನೆನೆ ದಿನ ಏನಾದ್ರು ಬದಲಾವಣೆ ತರಲಿಕ್ಕೆ ನಮಗೆ ಪವರ್ ಇಲ್ಲ ಹೇಳಲಿಕ್ಕೆ ಅಂತ ಹೇಳಿ. ಹಾಗೆ ಯಾವ ಮಟ್ಟಕ್ಕಾಗಲ್ಲ. ನಾವು ಇಲ್ಲಿ ನಮ್ಮ ಸಮಾಜದ ಒಂದು ಭವಿಷ್ಯಕ್ಕೋಸ್ಕರವಾಗಿ ಈ ಸಮಾಜಕ್ಕಾಗಿರ್ತಕ್ಕಂಥ ಅನ್ಯಾಯದ ವಿರುದ್ಧ ಧ್ವನಿ ಎತ್ತಲಿಕ್ಕೆ ಪರಮ ಪೂಜ್ಯರ ಒಂದು ಡೈರೆಕ್ಷನ್ ನಾವೆಲ್ಲ ಸೇರಿದ್ದೇವೆ. ಅವ್ರ ನಾಯಕತ್ವದಲ್ಲೇ ಮುಂದೆ ಏನಾದರೂ ಈ ಸಮಾಜಕ್ಕೆ ಪುನಃ ಅನ್ಯಾಯ ಆಗ್ತಕ್ಕಂಥ ರೀತಿಯ ಒಂದು ವರದಿ ಬಂದರೆ ಅದಕ್ಕೆ ಸ್ವಾಮೀಜಿಯವ್ರ ನೇತೃತ್ವದಲ್ಲಿ ನಾವು ಮುಂದಿನ ಒಂದು ಕಾರ್ಯಕ್ರಮವನ್ನು ಯಾವತ್ತೂ ರೂಪಿಸಬೇಕು ಅಂತಕ್ಕಂಥ ಪ್ರಿಲಿಮಿನರಿ ಡಿಸ್ಕಷನ್ ಅಷ್ಟೇ.
ಮುಂದೆ ಮುಂದೆ ನಮಸ್ಕಾರ ಸರ್ ಸಾಹೇಬ್ರೆ. ನಮಸ್ಕಾರ ಸರ್. ನಮಸ್ಕಾರ. Hello, sir. It's very specific. The survey should be given extra date because they are given only 15 days. वो 15 दिन भी नवरात्रि का समय आ रहा है, इसलिए घर में कोई नहीं रहेंगे, पूजा को जाएंगे, बाहर रहेंगे, छुट्टी है, लोगों को छुट्टी भी है, इसलिए ये सर्वे ठीक से नहीं होगा। सर्वे को हमको 3 महीने देना चाहिए। सर्वे के बाद उसका वेरिफिकेशन के लिए भी समय देना पड़ेगा।